ಕಪ್ಪೆ ಚಿಪ್ಪು ದುರಂತದ ಕಹಿ ನೆನಪೇ ಮಾಸಿಲ್ಲ. ಆಗಲೇ ಕರಾವಳಿಯಲ್ಲಿ ಕಿಚ್ಚು ಹಚ್ಚಿದ ಮುರಿನಕಟ್ಟೆ ವಿವಾದ. ಕುರ್ಚಿ ಕಾಳಗದ ನಡುವೆಯೂ ಸದ್ದು ಮಾಡ್ತಿದೆ ಭಟ್ಕಳದ ಆ ಶ್ರದ್ಧಾ ಕೇಂದ್ರದ ಕುರಿತು ಶುರುವಾಗಿದ್ದ ಗಲಾಟೆ. ಅಷ್ಟಕ್ಕೂ ಏನಿದು ಈ ಮುರಿನಕಟ್ಟೆ? ಇದರ ವಿವಾದದ ಹಿನ್ನೆಲೆ ಏನು? ಬೀರು ಬಿಸಿಲಿನ ನಡುವೆಯೂ ಮುರಿನಕಟ್ಟೆ ವಿವಾದದ ಬೆಂಕಿಯಲ್ಲೇ ಚಳಿ ಕಾಯಿಸಲು ಮುಂದಾಯ್ತ ಬಿಜೆಪಿ. ಎಸ್, ಭಟ್ಕಳದ ತಟ್ಟೆಹಕ್ಲುವಿನಲ್ಲಿ ನಡೆದ ಆ ದುರಂತದ ಕಹಿ ನೆನಪು ಇನ್ನೂ ಮಾಸಿಲ್ಲ. ಕಪ್ಪೆ ಚಿಪ್ಪು ಹೆಕ್ಕಲು ಹೋಗಿದ್ದ 11 ಮಂದಿ ಜಲಸಮಾಧಿಯಾಗಿದ್ದ ಸುದ್ದಿ ಕೇಳಿ ಒದ್ದೆಯಾಗಿದ್ದ ಕಣ್ಣಾಲೆಗಳು ಇನ್ನೂ ಸರಿಯಾಗಿ ಒಣಗಿಲ್ಲ. ಆಗಲೇ ಕರಾವಳಿಯಲ್ಲಿ ಮುರಿನಕಟ್ಟೆ ವಿವಾದ ಕಿಚ್ಚು ಹೊತ್ತಿಸಿದೆ. ಭಟ್ಕಳದ ಆ ಶ್ರದ್ಧಾ ಕೇಂದ್ರದ ವಿಚಾರದಲ್ಲಿ ಶುರುವಾಗಿದ್ದ 2 ಕೋಮುಗಳ ನಡುವಿನ ಗಲಾಟೆ ರಾಜ್ಯ ರಾಜಕಾರಣದಲ್ಲಿ ನಡೆಯುತ್ತಿರುವ ಕುರ್ಚಿ ಕಾಳಗದ ನಡುವೆಯೂ ಸದ್ದು ಮಾಡುತ್ತಿದೆ. ಹಾಗಿದ್ರೆ ಏನದು ಮುರಿನಕಟ್ಟೆ? ಈ ವಿವಾದ ಶುರುವಾಗಿದ್ದು ಹೇಗೆ ಅನ್ನೋದನ್ನ ಇವತ್ತು ಡೀಟೇಲ್ ಆಗಿ ತಿಳಿಸ್ತೀವಿ ನೋಡಿ. ಭಟ್ಕಳ ನಗರದ ಮೂಲಕ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲೇ ಶಿರಸಿ ಮಾರಿಕಾಂಬೆ ದೇವಸ್ಥಾನಕ್ಕೆ ಹೋಗುವ ಹೊರೆಯನ್ನಿಡುವ ಮೂಲ ಸ್ಥಳವಿದ್ದು ಅದನ್ನ ಸ್ಥಳೀಯವಾಗಿ ಮುರಿನಕಟ್ಟೆ ಎನ್ನಲಾಗುತ್ತೆ. ರಾಷ್ಟ್ರೀಯ ಹೆದ್ದಾರಿ ವಿಸ್ತರಣೆ ಕಾಮಗಾರಿಯ ಹಿನ್ನೆಲೆಯಲ್ಲಿ ಮೂಲಕಟ್ಟೆಯನ್ನ ಸ್ಥಳಾಂತರ ಮಾಡಲು ಆದೇಶಿಸಲಾಗಿತ್ತು. ಸ್ಥಳೀಯರ ನಿರಂತರ ಮನವಿಯ ಬಳಿಕ ಎನ್ಎಚ್ಎಐ ಸಿಬ್ಬಂದಿ ಪಕ್ಕದಲ್ಲೇ ಜಾಗವನ್ನ ಗುರುತಿಸಿ ಹೊಸ ಪರ್ಯಾಯ ಕಟ್ಟೆಯನ್ನ ನಿರ್ಮಿಸ್ತಾ ಇದ್ರು. ಆದರೆ ಈ ಹೊಸ ಕಟ್ಟೆ ನಿರ್ಮಾಣದ ದೃಶ್ಯಾವಳಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಸಂದೇಶದೊಂದಿಗೆ ಹರಿಬಿಡಲಾಗಿತ್ತು. ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಸ್ಥಳದಲ್ಲಿ ಜಮಾಯಿಸಿದ ಒಂದು ಗುಂಪು ಹೊಸದಾಗಿ ನಿರ್ಮಿಸುತ್ತಿದ್ದ ಪರ್ಯಾಯ ಕಟ್ಟೆಯನ್ನ ದೂಡಿ ಹಾಕಿ ತೆರವುಗೊಳಿಸಲು ಮುಂದಾಗಿತ್ತು. ಈ ಸಂದರ್ಭದಲ್ಲಿ ಪರಿಸ್ಥಿತಿ ನಿಯಂತ್ರಿಸಲು ಯತ್ನಿಸಿದ ಪೊಲೀಸರ ಮೇಲೆಯೇ ಗುಂಪು ಹಲ್ಲೆಯನ್ನ ನಡೆಸಿ ಗಲಾಟೆಯನ್ನ ಸೃಷ್ಟಿಸಿತ್ತು. ಈ ವಿವಾದಕ್ಕೆ ಸಂಬಂಧಿಸಿದಂತೆ ನಡೆದ ಗಲಾಟೆ, ಸಾರ್ವಜನಿಕ ಆಸ್ತಿಗೆ ಹಾನಿ ಹಾಗೂ ಪೊಲೀಸ್ ಸಿಬ್ಬಂದಿ ಮೇಲಿನ ಹಲ್ಲೆ ಪ್ರಕರಣವನ್ನು ಉತ್ತರ ಕನ್ನಡ ಜಿಲ್ಲಾ ಪೊಲೀಸರು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದು, ಘಟನೆಗೆ ಸಂಬಂಧಿಸಿದಂತೆ ಈವರೆಗೆ ಒಟ್ಟು 5 ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದು 40 ಜನರನ್ನ ವಶಕ್ಕೆ ಪಡೆದು ಕಾನೂನು ಕ್ರಮವನ್ನ ಜರುಗಿಸಿದ್ದಾರೆ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಸರ್ಕಾರಿ ಜಾಗದಲ್ಲಿ ಕಟ್ಟೆ ನಿರ್ಮಾಣವಾಗುತ್ತಿದ್ದ ಸಮಯದಲ್ಲಿ ಅದನ್ನ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅತ್ಯಂತ ಪ್ರಚೋದನಕಾರಿಯಾಗಿ ಬಿತ್ತರಿಸಿ ಗಲಭೆಗೆ ಪ್ರಚೋದನೆ ನೀಡಿದ್ದ ಪ್ರಮುಖ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನನ್ನ ಭಟ್ಕಳದ ಆಜಾದ್ ನಗರದ ನಿವಾಸಿ ಮೋತೀಬ್ ಮೊಹಮ್ಮದ್ ಅಶ್ರಫ್ ಎಂದು ಗುರುತಿಸಲಾಗಿದೆ. ಈತನ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸಿ ದಸ್ತಗಿರಿ ಮಾಡಿ ಸದ್ಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಭಟ್ಕಳ ಶಹರದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುವ ದೃಷ್ಟಿಯಿಂದ ಪ್ರಸ್ತುತ ಬೃಹತ್ ಪೊಲೀಸ್ ಪಟಾಲಂ ಅಲ್ಲಿ ಮೊಕ್ಕಾಂ ಹೂಡಿದೆ. ಶಾಂತಿ ಕಾಪಾಡುವ ಸಲುವಾಗಿ ಒಟ್ಟು 850ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. ಒಂದು ಕಡೆ ಭಟ್ಕಳದಲ್ಲಿ ಪೊಲೀಸರು ಪರಿಸ್ಥಿತಿಯನ್ನ ನಿಭಾಯಿಸಲು ಹರಸಾಹಸ ಪಡ್ತಾ ಇದ್ರೆ, ಮತ್ತೊಂದೆಡೆ ವಿಧಾನಸಭಾ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ಸಂಸದ ಕಾಗೇರಿ ನೇತೃತ್ವದಲ್ಲಿ ಇವತ್ತು ಬಿಜೆಪಿ ಭಟ್ಕಳದಲ್ಲಿ ದೊಡ್ಡ ಪ್ರತಿಭಟನೆಯನ್ನ ನಡೆಸಿದೆ. ಭಟ್ಕಳ ಈಗಾಗಲೇ ಉದ್ವಿಗ್ನಗೊಂಡಿದ್ದು, ಇಂತಹ ಸಂದರ್ಭದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸುತ್ತಿರುವುದರಿಂದ ಕರಾವಳಿ ಕಿಚ್ಚಿನಲ್ಲಿ ಮತ್ತೆ ಬಿಜೆಪಿ ತನ್ನ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮುಂದಾಯ್ತಾ ಎನ್ನುವ ಪ್ರಶ್ನೆಯೂ ಕೂಡ ಮೂಡುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.